ವಿಧಾನಸೌಧದ ಪುಸ್ತಕ ಮೇಳದಲ್ಲಿ ಸಿದ್ಧಾಂತ ಸಂಘರ್ಷ. ನಾಥೂರಾಮ್ ಗೋಡ್ಸೆ ಪುಸ್ತಕ ಮಾರಾಟಕ್ಕೂ ಅಡ್ಡಗಾಲಾಗಿದೆ. ಪುಸ್ತಕ ಮಾರಾಟಗಾರನಿಗೆ ಅಧಿಕಾರಿಗಳಿಂದ ನೋಟಿಸ್. ಮೈ ಲಾರ್ಡ್ ನನ್ನ ವಾದ ಕೇಳಿ ಎನ್ನುವಂತ ಪುಸ್ತಕ ವಿಚಾರವಾಗಿ ಈಗ ನೋಟಿಸ್ ಕೊಟ್ಟಿರೋದು. ಯಾವುದೇ ರೀತಿಯಾದಂತ ವಿವಾದ ಇಲ್ಲದಿದ್ರೂ ಕೂಡ ಪುಸ್ತಕ ಸೇಲ್ಗೆ ವಿರೋಧ ವ್ಯಕ್ತವಾಗಿದೆ. ವಿ ಮನೋಹರ್ ಕನ್ನಡಕ್ಕೆ ಅನುವಾದ ಮಾಡಿರುವಂತ ಪುಸ್ತಕ ಇದು. ಪೊಲೀಸರ ಜೊತೆ ಬಂದು ಅಂಗಡಿಯನ್ನ ಮುಚ್ಚಿಸಿದ್ದಾರೆ ಅಧಿಕಾರಿಗಳು. ಆಹ್ವಾನ ಕೊಟ್ಟಿದ್ದಕ್ಕೆ ನಾವು ಬಂದಿಲ್ಲಿ ಸ್ಟಾಲ್ ಹಾಕಿದ್ದೇವೆ. ವಿವಾದ ಇಲ್ಲದ ಪುಸ್ತಕಕ್ಕೆ ಯಾಕೆ ವಿರೋಧ ಗೊತ್ತಿಲ್ಲ ಅನ್ನೋದಾಗಿ ಮಾತನಾಡಿದ್ದಾರೆ. ಜೊತೆಯಲ್ಲಿ ಅಧಿಕಾರಿಗಳಿಂದ ದೌರ್ಜನ್ಯ ಅಂತ ಪ್ರಕಾಶಕ ರವಿಚಂದ್ರ ರಾವ್ ಹೇಳಿದ್ದಾರೆ. ಇನ್ನು ಬಹಳ ವಿಶೇಷವಾಗಿ ಮೊದಲ ಬಾರಿಗೆ ವಿಧಾನಸೌಧದ ಆವರಣದಲ್ಲಿ ಪುಸ್ತಕ ಮೇಳವನ್ನ ಹಮ್ಮಿಕೊಂಡಿದ್ದಾರೆ. ಆದರೆ ಪುಸ್ತಕ ಮೇಳಕ್ಕೆ ಕಳೆದ 2 ದಿನಗಳಿಂದ ಬಹಳಷ್ಟು ಭರ್ಜರಿಯಾಗಿ ಪ್ರತಿಕ್ರಿಯೆ ಸ್ಪಂದನೆಗಳು ಸಿಗ್ತಾ ಇದೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಪುಸ್ತಕ ಮಾರಾಟವನ್ನ ಮಾಡ್ತಾ ಇದ್ರು. ಆ ಹೊತ್ತಿನಲ್ಲಿ ಅಂದ್ರೆ ಪ್ರಕಾಶಕ ರವಿಚಂದ್ರ ಅವರು ಒಂದು ಸ್ಟಾಲ್ ಹಾಕಿದ್ರು. ಅವರಿಗೆ ಆಹ್ವಾನ ಬಂದಿತ್ತು, ಸ್ಟಾಲ್ ಹಾಕಿದ್ರು. ಈ ಹೊತ್ತಿನಲ್ಲಿ ಮೈ ಲಾರ್ಡ್ ಅನ್ನುವಂಥ ಒಂದು ಪುಸ್ತಕ ಇದೆ. ಈ ಪುಸ್ತಕ ಗೋಡ್ಸೆ ಅವರ ಮೇಲಿರೋದು. ಆದರೆ ಈ ಪುಸ್ತಕಕ್ಕೆ ಯಾವುದೇ ರೀತಿಯಾದಂಥ ವಿರೋಧಗಳಿಲ್ಲ, ಅಂದ್ರೆ ಏನೋ ಒಂದು ವಿವಾದಾತ್ಮಕ ವಿಚಾರಗಳಿಲ್ಲ. ಆದರೂ ಕೂಡ ಈ ಪುಸ್ತಕ ಮಾರಾಟಕ್ಕೆ ಈಗ ಅಡ್ಡಗಾಲು ಹಾಕಿದ್ದಾರೆ. ಪೊಲೀಸರ ಜೊತೆ ಬಂದು ಅಂಗಡಿಗನ್ನ ಮುಚ್ಚಿಸಿದ್ದಾರೆ ಅಧಿಕಾರಿಗಳು. ನಾಥೂರಾಮ್ ಗೋಡ್ಸೆ ಪುಸ್ತಕ ಈ ಮಾರಾಟಕ್ಕೆ ಪುಸ್ತಕವನ್ನ ಮಾರಾಟ ಮಾಡೋದಕ್ಕೆ ಅಡ್ಡಿಪಡಿಸಿದ್ದಾರೆ. ಜೊತೆಯಲ್ಲಿ ಪೊಲೀಸರ ಜೊತೆ ಬಂದ್ರು, ಅಂಗಡಿಯನ್ನ ಬಂದ್ ಮಾಡಿಸಿದ್ರು. ಹೀಗಾಗಿ ಈ ದೌರ್ಜನ್ಯದ ಬಗ್ಗೆ ಮಾತನಾಡ್ತಿದ್ದಾರೆ. ಅಧಿಕಾರಿಗಳಿಂದ ನನಗೆ ದೌರ್ಜನ್ಯ ಆಯಿತು ಅಂತ ಪ್ರಕಾಶಕ ರವಿಚಂದ್ರ ರಾವ್ ಈ ಬಗ್ಗೆ ಹೇಳಿದ್ದಾರೆ. ಬಹಳ ಭರ್ಜರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ವಿಧಾನಸೌಧದ ಆವರಣದಲ್ಲಿ. ಜನವೋ ಜನ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ವೀರೇಶ್, ಬಹಳ ಭರ್ಜರಿಯಾಗಿ ಸ್ಪಂದನೆ ಸಿಗ್ತಾ ಇದೆ ವಿಧಾನಸೌಧದ ಆವರಣದಲ್ಲಿ ಆಗ್ತಿರುವಂತಹ ಪುಸ್ತಕ ಮೇಳಕ್ಕೆ. ಆದ್ರೆ ಸಡನ್ ಆಗಿ ಈ ಒಂದು ವಿವಾದ ಬರೋದಕ್ಕೆ ಏನು ಕಾರಣ? ಅಷ್ಟಕ್ಕೂ ಮೊದಲೇ ಏನಾದರೂ ಸೂಚನೆ ಕೊಟ್ಟಿದ್ರಾ ಇದೇ ರೀತಿ ಪುಸ್ತಕಗಳನ್ನ ಪ್ರದರ್ಶನ ಮಾಡಬೇಕು ಅಂತ? ಏನಾಯ್ತು ಎಕ್ಸಾಕ್ಟ್ ಆಗಿ? ಅಖಿಲೇಶ್, ಇದೇ ರೀತಿಯಾದಂತಹ ಪುಸ್ತಕಗಳನ್ನ ಮಾರಾಟ ಮಾಡಬೇಕು ಅಂತ ಹೇಳಿ ಪ್ರಕಾಶಕರಿಗೆ ಯಾವುದೇ ರೀತಿಯಾದಂತಹ ಸೂಚನೆಗಳಿದ್ದಿಲ್ಲ. ಆದ್ರೆ ಮೈ ಲಾರ್ಡ್ ನನ್ನ ವಾದ ಕೇಳಿ ಅಂತ ಹೇಳಿ ವಿ ಮನೋಹರ್ ಅವರು ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥ ಪುಸ್ತಕವಾದ ಮಾರಾಟಕ್ಕೆ ಸರ್ಕಾರ ಮತ್ತು ಅಧಿಕಾರಿಗಳು ಸಾಕಷ್ಟು ನಿರ್ಬಂಧವನ್ನ ಹೇರಿರುವಂತದ್ದು. ಅವರು ಏನು ನಿನ್ನೆ ಆ ಪುಸ್ತಕವನ್ನ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಈ ಪುಸ್ತಕವನ್ನ ಮಾರಾಟ ಮಾಡಬೇಡಿ ಅಂತ ಹೇಳಿ ಅಧಿಕಾರಿಗಳು ಪೊಲೀಸರ ಜೊತೆಗೆ ಆಗಮಿಸಿ ಇದೀಗ ಆ ಬುಕ್ ಸ್ಟಾಲ್ ಅನ್ನ ಬಂದ್ ಮಾಡಿಸಿರುವಂತದ್ದು. ಸಾಧನಾ ಪಬ್ಲಿಕೇಶನ್ಗೆ ಸೇರಿದಂತ ಏನು ಬುಕ್ ಸ್ಟಾಲ್ ಇತ್ತು, ಈ ಬುಕ್ ಸ್ಟಾಲ್ ನಲ್ಲಿ ಮೈ ಲಾರ್ಡ್ ನನ್ನ ವಾದ ಕೇಳಿ ಅನ್ನೋ ಬುಕ್ ಅನ್ನ ಮಾರಾಟ ಮಾಡ್ಲಿಕ್ಕೆ ಅಧಿಕಾರಿಗಳು ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಆದ್ರೆ ಪ್ರಕಾಶಕರು ಹೇಳ್ತಾ ಇರುವಂತದ್ದು ಏನಂದ್ರೆ ಈ ಕುರಿತಂತೆ ಈಗಾಗಲೇ ಈ ಪುಸ್ತಕಕ್ಕೆ ಇದ್ದಂತ ವಿವಾದ ಏನಿತ್ತು, ನಾನು ಈಗಾಗಲೇ ನ್ಯಾಯಾಲಯದಿಂದ ನಮಗೆ ಅನುಮತಿ ಸಿಕ್ಕಿದೆ, ಎಲ್ಲ ರೀತಿಯಾದಂತ ಕ್ಲಿಯರ್ ಇದ್ದಂತರೂ ಸಹ ಅಧಿಕಾರಿಗಳು ನಮ್ಮ ಮೇಲೆ ದೌರ್ಜನ್ಯವನ್ನ ಎಸಗ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಪ್ರಕಾಶಕರು ಮಾಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ವಿವಾದಾತ್ಮಕವಾಗಿರ್ತಕ್ಕಂಥ ಈ ಪುಸ್ತಕವನ್ನ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಹೀಗಾಗಿ ನಿಮ್ಮ ಸ್ಟಾಲ್ ಅನ್ನ ಬಂದ್ ಮಾಡ್ಲಿಕ್ಕೆ ನಾವು ತುರ್ತಾಗಿ ನೋಟಿಸ್ ಅನ್ನ ಕೊಡ್ತಾ ಇದ್ದೀವಿ, ಕೂಡಲೇ ಬುಕ್ ಸ್ಟಾಲ್ ಅನ್ನ ಬಂದ್ ಮಾಡಿ ಅಂತ ಹೇಳಿ ಈಗ ಅವರು ಬುಕ್ ಸ್ಟಾಲ್ ಅನ್ನ ಬಂದ್ ಮಾಡ್ತಿರುವಂತದ್ದು. ಅಖಿಲೇಶ್. ಎಸ್, ಧನ್ಯವಾದಗಳು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ.